ಇದೇ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ರವೀಂದ್ರನಾಥ್ ಕೌಶಿಕ್ ಆರ್ಥಿಕ ತಜ್ಞರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ರವೀಂದ್ರನಾಥ್ ಅವರೇ. ಸುರೇಶ್ ಕುಮಾರ್ ಇನ್ನೊಬ್ಬ ಆರ್ಥಿಕ ತಜ್ಞರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ. ಸಂಜೀವ್ ಕುಮಾರ್ ಅಂತಾರಾಷ್ಟ್ರೀಯ ವಿಶ್ಲೇಷಕರು ದೆಹಲಿಯಿಂದ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಸಂಜೀವ್ ಕುಮಾರ್ ಸರ್ ನಮಸ್ಕಾರ. ಇವತ್ತಿನ ನಮ್ಮ ಪ್ಯಾನೆಲ್ನಲ್ಲಿ ಬಿಜೆಪಿಯಿಂದ ಅಶ್ವಥ್ ನಾರಾಯಣ ಅವರಿದ್ದಾರೆ, ನಾಗರಾಜ್ ಯಾದವ್ ಅವರು ಕಾಂಗ್ರೆಸ್ನಿಂದ ಇದ್ದಾರೆ. ಇಬ್ಬರು ಕಾರ್ಯಕ್ರಮಕ್ಕೆ ಸ್ವಾಗತ. ನಾಗರಾಜ್ ಯಾದವ್ ಅವರ ಮೊದಲ ಪ್ರತಿಕ್ರಿಯೆ ತೆಗೆದುಕೊಳ್ತೇನೆ. ನಾಗರಾಜ್ ಯಾದವ್, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಬಿಕ್ಕಟ್ಟು ಸೃಷ್ಟಿಯಾದಾಗ ಅದನ್ನು ಹ್ಯಾಂಡಲ್ ಮಾಡುವುದಕ್ಕೆ ಕೆಲವು ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ, ತೆಗೆದುಕೊಂಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ವಿದೇಶ ಪ್ರವಾಸದ ಸಂದರ್ಭದಲ್ಲಿ ವ್ಯಕ್ತಪಡಿಸಿರುವ ಆತಂಕ ಕೇವಲ ಭಾರತಕ್ಕೆ ಸಂಬಂಧಿಸಿದ್ದಲ್ಲ. ಪ್ರಪಂಚದಾದ್ಯಂತ ಅನೇಕ ದಶಕಗಳ ಸಾಧನೆಯ ಮೇಲೆ ನೀರು ಹಾಕಬಲ್ಲಂಥ ಬೆಳವಣಿಗೆಗಳೀಗ ಆಗ್ತಾ ಇದ್ದಾವೆ. ಈಗಷ್ಟೇ ಬಡತನ ರೇಖೆಯಿಂದ ಮೇಲೆ ಬಂದಂಥವ್ರು ಮತ್ತೆ ಮರಳಿ ಬಡತನ ರೇಖೆಯ ಕೆಳಗೆ ಹೋಗಬಹುದು ಅನ್ನೋ ಆತಂಕ ವ್ಯಕ್ತಪಡಿಸಿದ್ದಾರೆ. ಇಟ್ ಈಸ್ ನಾಟ್ ಇಂಡಿಯಾ ಸ್ಪೆಸಿಫಿಕ್. No, it is not India specific, but he is Indian Prime Minister. That's why the importance we are debating today. ಹಾಗಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಈಗ ಇರ್ತಕ್ಕಂಥ ಸಂಘರ್ಷದ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆಗಳು ನೋಡಿದಾಗ ನೀವು ಕ್ರಮಗಳನ್ನು ಕೈಗೊಳ್ಳಬೇಕು, ಅದು ತುರ್ತು ಕ್ರಮಗಳನ್ನು ಕೈಗೊಳ್ಳಬೇಕು, ಅದಕ್ಕೆ ನಾವು ಕೂಡ ಸಹಕಾರ ಕೊಡ್ತೇವೆ. ವಿಚಾರ ಬಂದಿರತಕ್ಕಂಥದ್ದು ಇಲ್ಲಿ ಹೋಗಿ ನೀವು ವಿದೇಶದ ನೆಲದಲ್ಲಿ ಮಾತಾಡೋಕೆ ಮೊದಲು ನೀವು ಮಾತಾಡಿದ ಭಾರತದಲ್ಲಿ ಸೇಮ್ ಮ್ಯಾಟರ್ ವಾಸ್ ಸ್ಪೋಕನ್ ಇನ್ ಇಂಡಿಯಾ. ಏನಂತ ಹೇಳಿದ್ರು, ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡಬೇಕು, ಹೇಳೋಣ, ಬಿಕಾಸ್ ವೆರಿ ಇಂಪಾರ್ಟೆಂಟ್, ರಿಲಿವೆಂಟ್ ಇದೆ ಅದು. ಇದು ಭಾರತಕ್ಕೆ ಸೀಮಿತವಾಗಿ ಮಾತಾಡೋದಲ್ಲ. ನೀವು ಯಾಕೆ ಹಿಂಗೆ ತಗೊಂಡಿದ್ದೀರಾ ಅಂತಕ್ಕಂಥ ನೀವು ಹೇಳ್ತಕ್ಕಂಥ ತಾತ್ಪರ್ಯ ಏನಿದೆ ಅಂದರೆ ಅದೆಲ್ಲ ಒಂದು ಕಡೆ ಹೋಲಿಕೆ ಆಗೋದಿಲ್ಲ. ಇದೇ ಮಾತುಗಳನ್ನ ಭಾರತ ದೇಶದ ಭೂಮಿಯಲ್ಲಿ 140 ಕೋಟಿ ಜನರಿಗೆ ಹೇಳ್ತಾರೆ. ಒಂದು ವರ್ಷ ಚಿನ್ನವನ್ನು ಖರೀದಿ ಮಾಡಬೇಡಿ, ನೀವು ವಿದೇಶಕ್ಕೆ ವಿನಾಕಾರಣ ಟ್ರಾವೆಲ್ ಮಾಡಬೇಡಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿ, ಸಲಹೆಗಳು ಬಹಳ ಚೆನ್ನಾಗಿವೆ. ಆದರೆ ನೀವು ಈ ಒಂದು ಸಂದಿಗ್ಧ ಪರಿಸ್ಥಿತಿಗೆ ಎಲ್ಲೋ ಒಂದು ಕಡೆ ನಿಮ್ಮ ಆಡಳಿತ ವೈಫಲ್ಯ ಅಂತಕ್ಕಂಥದ್ದು ಒಪ್ಕೋಬೇಕಾದ ಭಾರತದ ನೆಲೆ ಒಪ್ಕೋಬೇಕಾಗಿತ್ತು. ನೀವು ವಿದೇಶದಲ್ಲಿ ಒಪ್ಕೋಬೇಕು ಅಂತ ಹೇಳೋದು, ನಾನು ಪ್ರೈಮ್ ಮಿನಿಸ್ಟರ್ ಅವಮಾನ ಮಾಡಿಸ್ಕೋಬೇಕು ಅಂತ ಹೇಳೋದಿಲ್ಲ. ಭಾರತದ ನೆಲೆಯಲ್ಲಿ ಯಾರು ನಿಮ್ಮ ಮೇಲೆ ನಂಬಿಕೆ ಇಟ್ಟು ಕಳೆದ 3 ಚುನಾವಣೆಯಲ್ಲಿ ನಿಮ್ಗೆ ಅಧಿಕಾರ ಕೊಟ್ಟರು, ಆರ್ಥಿಕತೆ ನೀವು ಬೆಳೆಸ್ತೀನಿ ಅಂತ ಹೇಳಿದ್ರು, ಎಲ್ಲಿ ಡಾಲರ್ ಬೆಲೆ ಇನ್ನು 15 ರೂಪಾಯಿಗೆ ತರಿಸ್ತೀನಿ ಅಂತ ಹೇಳಿದ್ರು, ಅದನ್ನು 95 ರೂಪಾಯಿಗೆ 96 ರೂಪಾಯಿಗೆ ಹೋಗಿದೆಯಲ್ಲ. ಅದರ ಜೊತೆಗೆ ಉದ್ಯೋಗಗಳು ಸೃಷ್ಟಿಯಾಗದೇ ಇರೋ ಕಾರಣದಲ್ಲಿ, ವರಮಾನವು ಬರದೇ ಇರೋ ಸಂದರ್ಭದಲ್ಲಿ ಅದು ಕೂಡ ಕೆ ಟೈಪ್ ಆದಂತಹ ಒಂದು ಆರ್ಥಿಕ ನೀತಿನ ಇಟ್ಕೊಂಡು ನೀವು ಒಂದು ಕಡೆ ಒಂದು ಸಣ್ಣ ವರ್ಗ ಭಾಳ ಅತೀರಿ ವೇಗವಾಗಿ ಶ್ರೀಮಂತರಾಗ್ತಾ ಇರ್ತಕ್ಕಂಥದ್ದು, ಬಹಳ ದೊಡ್ಡ ವರ್ಗ ಬಡತನದಲ್ಲೇ ಇರ್ತಕ್ಕಂಥದ್ದು, ಇನ್ನೂ ಬಡತನಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು, ಅದು ಅಸಮತೋಲವನ್ನು ಎತ್ತಿ ತೋರಿಸ್ತಾ ಇದೆ. ಈ ವೈಫಲ್ಯತೆ ನೀವು ಸರಿ ಮಾಡಬೇಕಾಗಿರ್ತಕ್ಕಂಥ ವಿಚಾರದಲ್ಲಿ ನೀವು ವಿಫಲರಾಗಿದ್ದೀರಿ ಅಂತಕ್ಕಂಥ ವಿಚಾರ ಹೇಳ್ತಾ ಇದ್ದೀವಿ ನಾವು. ದೇಶ ಪ್ರಮುಖ ಆಗ್ತದೆ ಹೊರತು ರಾಜಕೀಯ ತದನಂತರ ಬರ್ತದೆ ಅಂತೇಳಿ ನಾವು ಕಾಂಗ್ರೆಸ್ಸಿನ ವಕ್ತಾರ ನಿಮ್ಗೆ ಹೇಳ್ತದೆ. ಈ ವಿಚಾರದಲ್ಲಿ 2-3 ವರ್ಷಗಳ ಹಿಂದೆ ನಮ್ಮ ಈಗ ಅಪೋಸಿಷನ್ ಲೀಡರ್ ಆಗಿರ್ತಕ್ಕ ರಾಹುಲ್ ಗಾಂಧಿ ಅವರು ಎಚ್ಚರಿಕೆ ಕೊಡ್ತಾರೆ, ನಮ್ಮ ಆರ್ಥಿಕ ಸ್ಥಿತಿ ಬಹಳ ಸಂಕಷ್ಟದಲ್ಲಿದೆ, ನಾವು ಎಚ್ಚರಿಕೆಯಿಂದ ಇರಬೇಕು, ಎಚ್ಚರಿಕೆ ನಡೆಗಳನ್ನು ಮಾಡಬೇಕು ಅಂತೇಳಿ ಕೋವಿಡ್ ಆದಾಗಿಂದ ಇವತ್ತಿನವರು ಕೂಡ ಮಾತಾಡ್ತಾನೇ ಬರ್ತಾ ಇದ್ದಾರೆ. ಅವ್ರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳು ಮಾಡಿದ್ರು. ಯಾವ ಥರದ ಸಂಕಷ್ಟ ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಸಂಕಷ್ಟ 4,25,000 ಟ್ರಿಲಿಯನ್ 4.25 ಟ್ರಿಲಿಯನ್ ಡಾಲರ್ನ ಎಕಾನಮಿ ಆಗಿದೆ. ಅವ್ರು ಹೇಳ್ತಾರೆ ಅವರ ಕೈಗೆ ಅಧಿಕಾರ ಬಂದಾಗ 11ನೇ ಸ್ಥಾನದಲ್ಲಿದ್ದ ಭಾರತದ ಆರ್ಥಿಕತೆ 4ನೇ ಸ್ಥಾನಕ್ಕೆ ಬಂದಿದೆ. ಕರೆಕ್ಟ್. ಸ್ಥಾನದ ಬಗ್ಗೆ ಪರ್ಸೆಂಟೇಜ್ ಬಗ್ಗೆ ಆಮೇಲೆ ಮಾತಾಡೋಣ. ನಿಮ್ಮ ಕೈಗೆ ಅಧಿಕಾರ ಬಂದ ಸಂದರ್ಭ 2014ರಲ್ಲಿ ದೇಶದ ಸಾಲ ಎಷ್ಟಿತ್ತು ಅಂತಂದ್ರೆ 53 ಲಕ್ಷ ಕೋಟಿಗಳಿತ್ತು. ಇವತ್ತು 218 ಲಕ್ಷ ಕೋಟಿಗಳು. ನನ್ನ ಮೇಲೆ, ಅಜಿತ್ ಮೇಲೆ, ಇಲ್ಲಿ ಕೂತಿರೋ ಪ್ಯಾನಲಿಸ್ಟ್ ಮೇಲೆ ದೇಶದ ನಾಗರಿಕನ ಸಾಲ ಮಾಡಿದ್ರಲ್ಲ ಸ್ವಾಮಿ. ಇನ್ಫ್ರಾಸ್ಟ್ರಕ್ಚರ್ಗೋಸ್ಕರ ಮಾಡಿದೀನಿ, ಇನ್ನು 25 ವರ್ಷಕ್ಕೆ ವರಮಾನ ಬರ್ತದೆ ಅದರಿಂದ ಅಂತ ಹೇಳಿದ್ರಲ್ಲ. ಆದರೆ ಇನ್ಫ್ರಾಸ್ಟ್ರಕ್ಚರ್ ಜೊತೆಗೆ ನೀವೇನೋ ಅನ್ಎಂಪ್ಲಾಯ್ಮೆಂಟ್ ಅಡ್ರೆಸ್ ಮಾಡಿದ್ದೆ ಆದರೆ, ಸರಿಯಾದ ಡಾಟಾವನ್ನು ಜನಗಳಿಗೆ ಕೊಟ್ಟಿದ್ದೆ ಆದರೆ ನಿಮ್ಮ ಮಾತನ್ನ ನಂಬ್ತಾ ಇದ್ರು. ಒಂದು ಕಡೆ ಅನ್ಎಂಪ್ಲಾಯ್ಮೆಂಟ್ ರೇಟ್ನ ಜಾಸ್ತಿ ಮಾಡಿದ್ವಿ. 45 ವರ್ಷದಲ್ಲಿ ಹೈಯೆಸ್ಟ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಇಸ್ ಬಿಜೆಪಿ. ಅಲ್ಲ, ಒಂದು ನಿಮಿಷ. ಯು ಮೀನ್ ಟು ಸೇ ಆರ್ಥಿಕತೆ ಬೆಳೀತಾ ಇದೆ, ಜಾಬ್ ಕ್ರಿಯೇಷನ್ ಆಗ್ತಿಲ್ಲ? ನೋ. ಆರ್ಥಿಕತೆ ಒಂದು ವರ್ಗದ ಕೈಯಲ್ಲಿ ಬೆಳೆದ ದೇಶ, ಅದನ್ನ ತಗೊಂಡು ಎಲ್ಲದಕ್ಕೂ ಯಾವ ವರ್ಗ ಅದು? ಹೌ ಐ ಟೆಲ್ ಯು ಟುಡೇ. ಯಾವ ವರ್ಗ ಅಂತಂದರೆ ಹೆಸರುಗಳು ಹೇಳಬೇಕಾ? ಪರ್ಸನ್ದು ಹೇಳಿ, ನಾವು ಪಬ್ಲಿಸಿಟಿ ಕೂಡ ಅವಶ್ಯಕತೆ ಪಡಲ್ಲ. ನಾನು ಇವತ್ತು ಹೇಳ್ಬೇಕಾಗ್ತದೆ ನೋಡಿ. ಇವತ್ತೊಂದು ಏರ್ಪೋರ್ಟ್ಗಳು ಇನ್ನೊಂದಿರ್ಬೋದು, ದೊಡ್ಡ ಉದ್ಯಮಿಗಳು ಯಾರು ಕೊಡ್ತಾ ಇದ್ದಾರೆ? ಅಂಬಾನಿಗಳು, ಅದಾನಿಗಳು ಎಲ್ಲರೂ ಕೊಡ್ತಾ ಇದ್ದಾರೆ. ಬೆಳೆದು ಒಂದು ವರ್ಗ ಮುಗಿಸ್ತೀನಿ, ಸೆಂಟ್ರಲ್ ಇಂಟರ್ಫಿಯರ್ ಆಗಬೇಡಿ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. 1% ಇರ್ತಕ್ಕಂಥ 1% ಜನ 40% ವೆಲ್ತ್ನ ಇಟ್ಕೊಳ್ತಾರೆ. ಅಲ್ಲಿ 90% ಇರ್ತಕ್ಕಂಥ ಜನಗಳಿಗೆ ವೆಲ್ತ್ 9% ಕೂಡ ಇರೋದಿಲ್ಲ ಇವತ್ತಿನ ದಿವಸ. ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು ಈಸ್, ಭಾರತ ದೇಶದ ಆರ್ಥಿಕತೆ ಮೇಲೆ ಎತ್ತಬೇಕು ಅನ್ನೋ ಆದ್ರೆ ಎಲ್ಲರಿಗೂ ಕೈ ತುಂಬ ಕೆಲಸ ಇರಬೇಕು. ಫೆಬ್ರವರಿ 28ಕ್ಕಿಂತ ಮುಂಚೆನೂ ಇದೇ ವಾತಾವರಣ ಇತ್ತು. ಫೆಬ್ರವರಿ 28ಕ್ಕೆ ಆದ ಬದಲಾವಣೆ ಒಂದು ಏನಂದ್ರೆ ಅಲ್ಲೊಂದು ಯುದ್ಧ ಶುರುವಾಗಿದೆ.
ಸರ್ ಒಂದು ನಿಮಿಷ, ನಾವು ಯುದ್ಧದ ಬಗ್ಗೆ ನಾನು ಮೊದಲೇ ಹೇಳಿದೆ, ನಾನು ನಿಮ್ಗೆ ಹೇಳಿದೆ, ಯುದ್ಧದಲ್ಲಿ ಇರ್ತಕ್ಕ ಸಂಕಷ್ಟ ಸಂದರ್ಭದಲ್ಲಿ ನೀವು ಕ್ರಮಗಳನ್ನ ಕೈಗೊಳ್ಳಬೇಕಾಯ್ತು. ಆದರೆ ನೀವು ನಿನ್ನೆ ಮೊನ್ನೆ ಬಂದಂಥ ಪ್ರೈಮ್ ಮಿನಿಸ್ಟರ್ ಅಲ್ಲ, ಕಳೆದ 12 ವರ್ಷಗಳಲ್ಲಿ ದೇಶದ ಪ್ರಧಾನಗಳಿಗೆ ಕೆಲಸ ಮಾಡ್ತಾ ಇದ್ದೀರಿ. ನಮಗೆ ಇವತ್ತು ರಿಸರ್ವ್ಸ್ಗೆ ನೀವು 60 ಡೇಸ್ ಇಟ್ಕೊಳ್ತೀವಿ, ಫಾರಿನ್ ರಿಸರ್ವ್ಸ್ನ, ಪೆಟ್ರೋಲ್ನ 60 ಡೇಸ್ ಇಟ್ಕೊಳ್ತೀವಿ ಅಂತಕ್ಕಂತ ಹೇಳ್ತಿರಲ್ಲ. ನಾನು ಬಯಸಿದ್ದು ಒಬ್ಬ ನಾಗರಿಕನಾಗಿ, ನಾನು ಬಯಸಿದ್ದು ನಮ್ಮ ದೇಶ 1 ವರ್ಷ ರಿಸರ್ವ್ನ ಇಟ್ಕೊಳ್ಳೋಂಥ ಕೆಪಾಸಿಟಿ ಬೆಳೆಸ್ಕೋಬೇಕಾಗಿದೆ. ಮೇಕ್ ಇನ್ ಇಂಡಿಯಾ ಮಾಡಿದಿಲ್ಲ, ಪ್ರೊಡಕ್ಷನ್ ಡಿಂಟ್ ಇನ್ಕ್ರೀಸ್, ಎಕ್ಸ್ಪೋರ್ಟ್ಸ್ ಡಿಂಟ್ ಇನ್ಕ್ರೀಸ್, ಇಂಪೋರ್ಟ್ ಹ್ಯಾಸ್ ಇನ್ಕ್ರೀಸ್. ನೌ ಯು ಆರ್ ಇಂಪೋರ್ಟಿಂಗ್ ಎವ್ರಿಥಿಂಗ್ ಫ್ರಮ್ ಔಟ್ಸೈಡ್. ಇಫ್ ಎವ್ರಿ ಸ್ಮಾಲ್ ಪರ್ಟಿಕ್ಯುಲರ್ ಪಾರ್ಟ್ ಇಸ್ ಕಮಿಂಗ್ ಫ್ರಮ್ ಅಬ್ರಾಡ್ ಅಂದ್ರೆ ನಾವು ಏನು ಮಾಡಬೇಕು ಅನ್ನೋ ವಿಚಾರನ ಕೇಳ್ತಾ ಇದ್ದೀನಿ. ಜೊತೆಗೆ ಹೇಳ್ಬೇಕಂದ್ರೆ ನೀವು ಎಲ್ಲ ಕಷ್ಟ ಆರ್ಥಿಕ ಸಂಕಷ್ಟವನ್ನ ಕಟು ಬಡವನಿಗೆ, ಬೀದಿ ವ್ಯಾಪಾರ ಇದಾನ ನೋಡು, ಅವ್ನಿಗೆ ಹೇಳ್ತೀರಾ ಚಿನ್ನ ತಗೋಬೇಡಿ, ನನ್ನ ಮಗಳಿಗೆ ನಾವು ಮದುವೆ ಮಾಡ್ಬೇಕಾದ್ರೆ ಚಿನ್ನ ತಗೋಬೇಡಿ ಅಂತ ಹೇಳಿದ್ರೆ ಏನ್ರಿ ಅರ್ಥ ಇದಕ್ಕೆ? ಬಡವರು ತಗೋಬೇಡಿ ಅಂತ ಹೇಳಿದ್ದು ನೀವು ಹೇಳ್ತಾ ಇರ್ತೀರಿ ಅಂದ್ರೆ ಅಶ್ವಥ್ ನಾರಾಯಣ ತಗೋಬಾರ್ದು, ವಿದೇಶ ಬಸ್ಸಲ್ಲಿ ಓಡಾಡಿ ಅಂತ ಹೇಳ್ತೀರಿ. ಆಯ್ತಪ್ಪ, ಕೇಂದ್ರ ಸರ್ಕಾರದಿಂದ ನೀವು ಬೆಂಗಳೂರು ನಗರಕ್ಕೆ ಫಾರ್ ಎಕ್ಸಾಂಪಲ್ 20,000 ಬಸ್ಗಳನ್ನ ಜನಗಳು ಓಡಾಡ್ಲಿ. ಬಸ್ಸುಗಳು ಒಂದು ಬಸ್ಸಿಗೆ ಸಬ್ಸಿಡಿ ಕೊಡಕ್ಕಾಗಲಿಲ್ಲ. ಮೊದಲು ಜೈಪಾಲ್ ರೆಡ್ಡಿ ಇದ್ದಾಗ, UPA ಸರ್ಕಾರ ಇದ್ದಾಗ, ಅದೇ ಅಶೋಕ್ ಅವರ್ ಇಲ್ಲಿ ಮಂತ್ರಿ, ಟ್ರಾನ್ಸ್ಪೋರ್ಟ್ ಮಂತ್ರಿ ಇರಬೇಕಾದ್ರೆ ನರಮ್ ಯೋಜನೆಯಲ್ಲಿ ಎಷ್ಟು ಸಾವಿರಾರು ಬಸ್ಗಳನ್ನ ಕೊಟ್ವಿ. ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಎನ್ಕರೇಜ್ ಮಾಡಿದ್ವಿ. ಕಿತ್ಕೊಂಡ್ರಿ, ಎಲೆಕ್ಟ್ರಿಕ್ ಬಸ್ ಕೊಡ್ಲಿಲ್ಲ. ಆ ಕಾರಣ ಕೇಳ್ತೀವಿ. 5 ಜನ ಇದ್ದಾರೆ ಪ್ಯಾನಲ್, 5 ಜನ ಇದ್ದಾರೆ ಪ್ಯಾನಲ್. ಈ ದ್ವಿಮುಖ ನೀತಿಗಳನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ವಿದೇಶದಲ್ಲಿ ಹೋಗಿ ಈಸ್ ಪುಟಿಂಗ್ ಆಂಟಿಸಿಪೇಟರಿ ಬೇಲ್. ಜನ, ದೇಶದ ಜನ ನಿಮ್ಮನ್ನ ತಿರಸ್ಕಾರ ಮಾಡ್ತಾರೆ ಅಂತ ಹೇಳಿ ನೀವು ಆಂಟಿಸಿಪೇಟರಿ ಬೇಲ್ ನ ವಿದೇಶದಲ್ಲಿ ಹಾಕೊಂಡಿದ್ದೀರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.